ಇವತ್ತು ದೆಹಲಿಯಲ್ಲಿ ಪ್ರಧಾನಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ಒಂದು ರೀತಿಯ ಸಂಭ್ರಮದ ವಾತಾವರಣ ಇದೇ. ಮೊದಲ ಬಾರಿಗೆ ರಾಜ್ಯ ನಾಯಕರೊಬ್ಬರು ರಾಷ್ಟ್ರೀಯ ರಾಜಕಾರಣಕ್ಕೆ ಎಂಟ್ರಿನ ಕೊಟ್ಟಿರುವಂತದ್ದು. ಹಿಂದೆ ರಾಜಕಾರಣದಲ್ಲಂತೂ ಇರಲೇ ಇಲ್ಲ, ರಾಜ್ಯದ ಸೇವೆಯನ್ನ ಮಾಡ್ಕೊಂಡಿದ್ರು. ಸರ್, ಹೇಗನಿಸ್ತಿದೆ ರಾಜಕೀಯ, ಹೇಗನಿಸ್ತಿದೆ ಈಗ? ಅಲ್ಲ, ಇದೇ ಒಂದು ಸಪ್ರೇಟ್ ಫೀಲ್ಡ್ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಹಿಂದೆ ಕೂಡ ನಾನು ಜನರ ಸಂಪರ್ಕನ ನಿರಂತರವಾಗಿತ್ತು ನನಗೆ. ಇವಾಗ ಕೂಡ ಜನರ ಸಂಪರ್ಕ ಇನ್ನೂ ಸ್ವಲ್ಪ ಹೆಚ್ಚಾಗಿದೆ. ಸೊ ಹೀಗಾಗಿ ಇವತ್ತು ನಿಜವಾಗ್ಲೂ ನಮ್ಮ ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಐತಿಹಾಸಿಕ ದಿನ. ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಇದು ಅವರ ಹ್ಯಾಟ್ರಿಕ್ ಗೆಲುವು. ಸೊ ಹೀಗಾಗಿ ಒಂದು ಸಂತಸ, ಸಂಭ್ರಮ. ಯಾಕೆಂದರೆ ಕಳೆದ 10 ವರ್ಷದಿಂದ ಅವರು ಯಾವ್ಯಾವ ರೀತಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದರು, ಕೆಲವು ವಿನೂತನವಾದಂತಹ ಕೆಲವು ವಿವಿಧ ಯೋಜನೆ, ಅದರಲ್ಲೂ ಶಾಶ್ವತ ಯೋಜನೆಗಳನ್ನೇನು ಮಾಡಿದರು. ಸೊ ಅದನ್ನು ಕೆಲವು ಇನ್ನೂ ಇನ್ಕಂಪ್ಲೀಟ್ ಪ್ರಾಜೆಕ್ಟ್ಸ್ ಎಲ್ಲ ಇದ್ದು ಅದೆಲ್ಲ ಮುಂದುವರಿಯುತ್ತೆ. ಮತ್ತು ನಮ್ಮ ದೇಶಕ್ಕೆ ಒಬ್ಬ ಸಮರ್ಥ ನಾಯಕನ ಅಗತ್ಯತೆ ಬಹಳ ಇದೆ. ಆ ಸಮರ್ಥ ನಾಯಕನ ಗುಣ ಇರತಕ್ಕಂಥ ವ್ಯಕ್ತಿ ಅಂದರೆ ನರೇಂದ್ರ ಮೋದಿಯವರು. ಅಂದರೆ ಅವರು ತುಂಬ ಅಸರ್ಟಿವ್ ಇದ್ದಾರೆ, ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು, ಬಹಳ ಅಸರ್ಟಿವ್ ಲೀಡರ್ ಇದ್ದಾರೆ. ಹೀಗಾಗಿ ಭಾರತ ದೇಶಕ್ಕೆ ಈಗ ಗೊತ್ತಿರೋ ಹಾಗೆ ಆರ್ಥಿಕವಾಗಿ ಕೂಡ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ ನಮ್ಮ ಪಾಶ್ಚಿಮಾತ್ಯ ದೇಶಗಳಿಗೆ. ಸೊ ಬಹುಶಃ ಇನ್ನು 4-5 ವರ್ಷಗಳಲ್ಲಿ ಭಾರತ ಈಗ ಇಟ್ ವಿಲ್ ಬಿಕಮ್ 3rd largest ಗ್ಲೋಬಲ್ ಎಕಾನಮಿ, ಅಹೆಡ್ ಆಫ್ ಜಪಾನ್, ಅಹೆಡ್ ಆಫ್ ಜರ್ಮನಿ. ಸೊ ಜಪಾನು ಜರ್ಮನಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಹೀಗಾಗಿ ನಮಗೂ ಈ ಅವರ ನೇತೃತ್ವದಲ್ಲಿ ಕೆಲಸ ಮಾಡಲಿಕ್ಕೆ ಬಹಳ ಸಂತೋಷ. ಸೊ ಹೀಗಾಗಿ ಇವತ್ತು ನಮ್ಮ ರಾಜ್ಯಕ್ಕೂ ಕೂಡ ಇದರಲ್ಲಿ ಬಹಳ ಅನುಕೂಲ ಆಗುತ್ತೆ. ಓಕೆ ಸರ್, ಈಗ ಕರ್ನಾಟಕದ ವಿಚಾರವಾಗಿ ಕೇಳಲೇಬೇಕು ನಿಮಗೆ. ಯಾಕಂದ್ರೆ ಕರ್ನಾಟಕದಿಂದ ಈಗಾಗಲೇ ಒಂದು ಕನ್ಫರ್ಮೇಷನ್ HD ಕುಮಾರಸ್ವಾಮಿ ಅವರಿಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡ್ಕೊಳ್ತಾರೆ ಅಂತ. ಅದನ್ನು ಹೊರತುಪಡಿಸಿ ಇನ್ನು ಎಷ್ಟು ನಿರೀಕ್ಷೆಗಳನ್ನ ನೀವು ಇಟ್ಕೊಂಡಿದ್ದೀರಾ ಅಂತ? ಇಲ್ಲ, ನಾವು ಏನು ನಿರೀಕ್ಷೆಗಳನ್ನ ಇಟ್ಕೊಂಡಿಲ್ಲ. ಸೊ ಅದೆಲ್ಲ ಹೈಕಮಾಂಡಿಗೆ ಬಿಟ್ಟದ್ದಂತ. ಓಕೆ, ಈಗ ಕುಮಾರಸ್ವಾಮಿ ಅವರು ಸಚಿವ ಸಂಪುಟದಲ್ಲಿ ಇರ್ತಾರೆ, ಆ ಖುಷಿಯನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಅದು ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಮತ್ತು ಹಿಂದೆ 2 ಬಾರಿ ಅವರು ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಅವರಿಗೆ ಬಹಳ ಜನಪರ ಕಾಳಜಿ ಜನರಿಗೆ ಮಾಡಬೇಕು. ಸೊ ಅದರಿಂದ ಅವರು ಮಂತ್ರಿ ಆಗೋದ್ರಿಂದ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಬಹಳ ಅನುಕೂಲ ಆಗುತ್ತೆ. ಇನ್ನೊಂದು, ನಾವು ಮೊನ್ನೆ ನಿಂತ್ಕೊಂಡು ಕರ್ನಾಟಕ ಭವನದಲ್ಲಿ ನೋಡ್ಬೇಕಾದ್ರೆ ತಮಾಷೆ ಮಾತುಗಳು ನಡೀತಾ ಇದ್ವು. ಆ ಸಂದರ್ಭದಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಅವರು, ಮಂಜಣ್ಣ ಅವರು ಏನಂದ್ರೆ JDS ಗಿಂತ BJPಗೆ ಜಾಸ್ತಿ ಪುಷ್ ಮಾಡ್ತಿದ್ದಾರೆ ಅಂತ. ಏನಿಲ್ಲ, ಇವಾಗ ಏನಾಗಿದೆ, ನಮ್ಮ ರಾಜ್ಯದಲ್ಲಿ JDS BJP ಒಂದಾಗಿ ಚುನಾವಣೆ ಎದುರಿಸ್ತೇವೆ, ಒಗ್ಗಟ್ಟಾಗಿದ್ದಾರೆ ಜನರು. ಆ ರೀತಿ ಯಾವುದೇ ಒಂದು ಇದು ತಾರತಮ್ಯ ಇಲ್ಲ ಇವಾಗ. ನಿಮ್ಮ ನಿರೀಕ್ಷೆ ಏನಾದರೂ ಇದೆ ಸರ್ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗೋದು? ಇಲ್ಲ, ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ಏನಿಲ್ಲ. ನಿಮ್ಮ ನಿರೀಕ್ಷೆ ಈಗೆಲ್ಲ ಅಂದ್ರೆ ಮುಂದೆ, ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮನ್ನ ಇರುವಂತದ್ದೇ ಅದೇ ವಿಚಾರ ಇತ್ತು, ಅಂದ್ರೆ ಮುಂದಿನ ದಿನಗಳಲ್ಲಿ ಮಂಜುನಾಥ್ ಅವರ ಸೇವೆ ದೇಶದಲ್ಲಿ ಇರುತ್ತೆ ಅನ್ನುವಂತಹ ವಿಚಾರವಾಗಿ. ಅದೇನಾಗಿದೆ, ನಾನು ನನ್ನ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಅಭೂತಪೂರ್ವ ಸಾಧನೆಯನ್ನ ಮಾಡಿರ್ತಕ್ಕಂಥ ಹಿನ್ನೆಲೆ ಇದೆ. ಮತ್ತು ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳನ್ನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಒಂದು ಬೆಂಚ್ ಮಾರ್ಕ್ ಸೆಟಪ್ ಮಾಡಿದ್ದೇವೆ ನಾವು ಬೆಂಗಳೂರಲ್ಲಿ ನನ್ನ ನೇತೃತ್ವದಲ್ಲಿ. ಆ ಹಿನ್ನೆಲೆಯಲ್ಲಿ ಜನರ ನಿರೀಕ್ಷೆ ಇರುತ್ತೆ. ನಿಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಸರ್ ಈಗ? ನಮ್ಮ ಶ್ರೀಮತಿಯವರು ಬಂದಿದ್ದಾರೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ವೆಲ್ಕಮ್ ಟು ಡೆಲ್ಲಿ. ಇದು ಮಂಜುನಾಥ್ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.